ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ನಾನು ನಾಟಿ ಕೋಳಿ ಸಾರು ಮತ್ತು ಮುದ್ದೆ ಟ್ರೈ ಮಾಡಿದ್ದೆ. ಮನೇಲೆಲ್ಲರಿಗೂ ತುಂಬ ಇಷ್ಟ ಆಗಿದೆ. ಸೊ ಇವತ್ತು ನಾನು ಮೋಮೋಸ್ ಟ್ರೈ ಮಾಡೋಣ ಅಂತ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮಮ್ಮ ಪೂಜೆಗೇನೋ ರೆಡಿ ಮಾಡ್ಕೋತಿದ್ದಾರೆ. ಬನ್ನಿ ಹೆಲ್ಪ್ ಏನಾದರೂ ಬೇಕು ಅಂತ ಕೇಳೋಣ. ಸೊ ನಮ್ಮಮ್ಮಗೆ ಹೆಲ್ಪ್ ಏನು ಬೇಡವಂತ ಅಮ್ಮನೇ ಮಾಡ್ಕೋತಾರಂತೆ. ಸೊ ನಾನು ಕುಕ್ಕಿಂಗ್ಗೆ ಏನೇನು ಮಾಡ್ಕೋಬೇಕು ಏನೇನಿದೆ ಅಂತ ಹೇಳ್ತಿದ್ದೀನಿ ನೋಡಿ. ಆಲ್ರೆಡಿ ಫ್ರಿಜ್ಜಲ್ಲಿ ಕ್ಯಾಬೇಜ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲನೂ ಇದೆ. ಔಟ್ಸೈಡಿಂದ ನಾನು ಏನೂ ತರಿಸೋ ಅವಶ್ಯಕತೆ ಇಲ್ಲ. ಸೊ ಬನ್ನಿ ನಾವು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ಮೋಮೋಸ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಿದ್ದೀನಿ ನೋಡಿ ಗೈಸ್. ಫಸ್ಟು ನೀವು ಒಂದು ಗ್ಲಾಸ್ ನೀರು ತಗೊಳ್ಳಿ. ಒಂದು ಗ್ಲಾಸ್ ನೀರಿಗೆ ಮೈದಾ ಹಿಟ್ಟನ್ನ ಯೂಸ್ ಮಾಡ್ಕೋತಿದ್ದೀನಿ ಗೈಸ್ ನಾನು. ಸೊ ಮೈದಾ ಹಿಟ್ಟು ಬೇಡ ಅನ್ನೋದು ಸ್ಕಿಪ್ ಮಾಡ್ಕೊಂಡು ಗೋಧಿ ಹಿಟ್ಟನ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ನೀರಿಗೆ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹದ ಬರೋ ಥರ ನಾದ್ಕೊಳ್ಳಿ. ಕೈಗೆ ಅಂಟ್ಕೊಬಾರ್ದು. ಸೊ ಆ ಥರ ಕೈಗೆ ಅಂಟ್ಕೊಂಡಿರೋ ಥರ ನಾದ್ಕೋಬೇಕು. ಸೊ ಅದು ನೀವು ಕೈಗೆ ಅಂಟ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಮೋಮೋಸ್ ಮಾಡಿದಾಗ ಅದೆಲ್ಲ ಓಪನ್ ಆಗಿ ಬಿಟ್ಕೊಂಡ್ಬಿಡುತ್ತೆ. ಕೈ ಸ್ಟಫ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದು ಓಪನ್ ಆಗಿ ಬಿಟ್ಕೊಂಡ್ಬಿಡುತ್ತೆ. ಸೊ ಆ ರೀಸನ್ಗೋಸ್ಕರ ಹೇಳ್ತಿದ್ದೀನಿ. ಮೈದಾನ ಚೆನ್ನಾಗಿ ನಾದ್ಕೋಬೇಕು. ಎಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಸೊ ಅದಾದಮೇಲೆ ನೋಡಿ, ಈಗ ಚೆನ್ನಾಗಿ ನಾದ್ಕೊಂಡು ಆಗಿದೆ. ಆಯಿಲಲ್ಲಿ ಹಾಕಿ ನೋಡಿ, ಕೈ ಕೂಡ ಅಂಟ್ತಾ ಇಲ್ಲ. ಸೊ ಆ ಥರನೇ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಒಂದು 1/2 ಅವರ್ ಫ್ರಿಡ್ಜಲ್ಲಿ ಇಡ್ತೀನಿ ಗೈಸ್. ಫ್ರಿಡ್ಜಲ್ಲಿ ಇಟ್ಟರೆ ಸೊ ಅದು ಇನ್ನೂ ಮೆದು ಬರುತ್ತೆ, ಚೆನ್ನಾಗಿ ಮೋಮೋಸ್ ಮೆತ್ತಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನು ಫ್ರಿಡ್ಜಲ್ಲಿ ಇಟ್ಕೊತಿದ್ದೀನಿ. ಸೊ ಅದು 1/2 ಅವರ್ ಫ್ರಿಡ್ಜಲ್ಲಿ ಇರಲಿ. ಈಗ ನಾನು ಜಸ್ಟ್ ವೆಜಿಟೇಬಲ್ ಕಟ್ ಮಾಡ್ಕೊಳ್ಳೋಣ. ಆಗಲೇ ಹೇಳ್ದಾಗೆ ಕ್ಯಾಬೇಜ್, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ವೆಜಿಟೇಬಲಾಗಿ ತೊಗೋತಿದ್ದೀನಿ. ಅದನ್ನು ನೀವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸೊ ಚಾಪ್ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅದು ನೀವು ಮೋಮೋಸ್ ತಿನ್ನೋವಾಗ ಬಾಯಿಗೆ ಸಿಗೋದಿಲ್ಲ. ಸಣ್ಣಗಿತ್ತು ಅಂತ ಹೇಳಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಕಟ್ ಮಾಡ್ಕೋತಿದ್ದೀನಿ. ಸೊ ತುಂಬ ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ತುಂಬ ದಪ್ಪ ಕೂಡ ಬರಬಾರ್ದು. ನಾನು ತೋರಿಸ್ತಿದ್ದೀನಿ ನೋಡಿ ಈಗ ಎಷ್ಟು ಸಣ್ಣ ಬರಬೇಕು ಅಂತ ಹೇಳಿದ್ರೆ. ಸೊ ನೀಟಾಗಿ ಸಣ್ಣ ಬರೋ ಥರ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟ್ ಆಗಿರ್ಬೋದು ಮತ್ತು ಕ್ಯಾಪ್ಸಿಕಮ್, ಕ್ಯಾಬೇಜ್ ಎಲ್ಲನೂ ಅಷ್ಟೇ ಸಣ್ಣ ಕಟ್ ಮಾಡ್ಕೋಬೇಕು. ಮತ್ತು ಆನಿಯನ್ ಕೂಡ ಇದಕ್ಕೆ ಯೂಸ್ ಮಾಡ್ತಿದ್ದೀನಿ. ಆನಿಯನ್ನ ಕೂಡ ನೀವು ಸಣ್ಣಗೆ ಚಾಪ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಚಾಪ್ ಮಾಡ್ಕೊಂಡು ಆದಮೇಲೆ ಸೊ ಈಗ ಒಂದು ಬೌಲ್ಗೆ ಕ್ಯಾಬೇಜ್ ಕಟ್ ಮಾಡ್ಕೊಂಡಿರೋದು, ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿರೋದು, ಸೊ ಅದಾದಮೇಲೆ ಕ್ಯಾರೆಟ್ ಕಟ್ ಮಾಡ್ಕೊಂಡಿರೋದು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಆನಿಯನ್ ಕೂಡ ಮಿಕ್ಸ್ ಮಾಡಿದ್ದೀನಿ, ಕೊತ್ತಂಬರಿ ಕೂಡ ಮಿಕ್ಸ್ ಮಾಡಿದ್ದೀನಿ ಗೈಸ್. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸೊ ಉಪ್ಪು ಅದು ಹಿಡಿಯುತ್ತೆ. ನೀವು ಒಗ್ಗರಣೆಯಲ್ಲಿ ಹಾಕೋದಕ್ಕಿಂತ ಇದರಲ್ಲಿ ಕಲಸೋವಾಗೆ ಹಾಕ್ಕೊಂಡ್ಬಿಟ್ರೆ ಉಪ್ಪು ಚೆನ್ನಾಗಿರುತ್ತೆ. ಅದನ್ನೆಲ್ಲ ಕಲಸಿ ಒಂದು 1/2 ಅವರ್ ಸೈಡ್ಗೆ ಇಟ್ಕೊಳ್ಳಿ. ಸೊ ಅದಾದಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪನ ಯೂಸ್ ಮಾಡ್ಕೊತಿದ್ದೀನಿ ನಾನು. ಬೇಕಾದವ್ರು ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ನಮ್ಮ ಮನೇಲಿ ಬೆಣ್ಣೆ ಯಾರು ಇಷ್ಟಪಡೋದಿಲ್ಲ, ನಾನು ತುಪ್ಪನ ಯೂಸ್ ಮಾಡ್ತಿದ್ದೀನಿ ಗೈಸ್. ಸೊ ತುಪ್ಪನ ಯೂಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಗ್ರೀನ್ ಚಿಲ್ಲಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಸಣ್ಣದಾಗೆ ಚಾಪ್ ಮಾಡ್ಕೊಂಡಿರಬೇಕು, ಸಣ್ಣದಾಗೆ ಕಟ್ ಮಾಡ್ಕೊಂಡಿರಬೇಕು. ಸೊ ಇದು ಮೂರನ್ನು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಅದು ಹಸಿ ವಾಸನೆ ಏನಿದೆ ಅದು ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಈಗ ನೀನು ಕಲಸಿಟ್ಕೊಂಡಿದ್ದೀನಲ್ವ ನಾನು ಬೌಲಲ್ಲಿ ಕ್ಯಾಬೇಜ್, ವೆಜಿಟೇಬಲ್ಸ್ದೆಲ್ಲ, ಸೊ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗಾದಮೇಲೆ ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ನೋಡಿ ಈಗ ನಾನು ಅದನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ. ಉಪ್ಪೇನೂ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ನಾನು ಆಲ್ರೆಡಿ ಎಷ್ಟು ಬೇಕು ರುಚಿಗೆ ಅಷ್ಟು ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಸೊ ಈಗ ಫ್ರೈ ಮಾಡ್ಕೋತಿದ್ದೀನಿ ಮಿಕ್ಸ್ ಮಾಡಿಕೊಂಡು. ಸೊ ಫ್ರೈ ಮಾಡ್ಕೊಂಡಾದಮೇಲೆ ಸೊ ಅದಕ್ಕೆ ಈಗ ವಿನಿಗರ್ 1 ಸ್ಪೂನ್ ಯೂಸ್ ಮಾಡ್ತೀನಿ. ಸೋಯಾ ಸಾಸ್ 2 ಸ್ಪೂನ್ ಯೂಸ್ ಮಾಡ್ತಿದ್ದೀನಿ. ತುಂಬ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಅದೇ ಸ್ಮೆಲ್ ಬಂತು ಅಂತ ಹೇಳಿದ್ರೆ ನಿಮಗೆ ಟೇಸ್ಟ್ ಏನಿರುತ್ತೆ ಅದು ಓವರ್ ಆಗಿಬಿಡುತ್ತೆ ಗೈಸ್. ಅದೇ ಸ್ಮೆಲ್ ಬಂದುಬಿಡುತ್ತೆ ಮತ್ತು. ಸೊ ಅದಕ್ಕೋಸ್ಕರ 2 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ವಿನಿಗರ್ ಯೂಸ್ ಮಾಡ್ಕೊತಿದ್ದೀನಿ. ಸೊ ಅದಾದಮೇಲೆ ಮೆಣಸು ಪೌಡರ್ ಯೂಸ್ ಮಾಡ್ತಿದ್ದೀನಿ. ಮೆಣಸು ಪೌಡರ್ ನೀವು ಮನೇಲೇ ಗ್ರೈಂಡ್ ಮಾಡ್ಕೊಳ್ಳೋಗಿದ್ರೆ ಮಾಡ್ಕೋಬೋದು. ಮೆಣಸನ್ನ ಹುರಿದ್ಬಿಟ್ಟು ನಾನು ಇದು ಪ್ಯಾಕೆಟ್ ಇದೆ ಮೆಣಸು ಪೌಡರು. ಸೊ ಅದನ್ನೇ ಮೆಣಸು ಪೌಡರ್ ಹಾಕ್ಕೋತಿದ್ದೀನಿ. ಮೆಣಸು ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಣಸು ಪೌಡರ್ ಹಾಕಿದ್ರೆ ಅದು ಡಿಫ್ರೆಂಟ್ ಟೇಸ್ಟ್ ಬರೋದು. ನಿಮಗೆ ಮೋಮೋಸಲ್ಲಿ ಮೇಯ್ನ್ ಟೇಸ್ಟ್ ಇರೋದೇ ಪೆಪ್ಪರ್ ಪೌಡರಿಂದ. ಸೊ ಪೆಪ್ಪರ್ ಪೌಡರ್ 2 ಸ್ಪೂನ್ ಯೂಸ್ ಮಾಡ್ಕೋತಿದ್ದೀನಿ. ಪೆಪ್ಪರ್ ಪೌಡರ್ 2 ಸ್ಪೂನ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಸಾಕು. ಸೊ 2 ಮಿನಿಟ್ಸ್ ಫ್ರೈ ಆದಮೇಲೆ ಆಹಾರಕ್ಕೆ ಇಟ್ಬಿಡಿ. ಸೊ ಇನ್ನೇನು ಹಾಕೋ ಅಷ್ಟಿಲ್ಲ, ಎಲ್ಲ ಆಲ್ರೆಡಿ ಹಾಕಿದ್ದೀನಿ ನಾನು. ಕೊತ್ತಂಬರಿ ಆಗಿರ್ಬೋದು, ಆನಿಯನ್ ಆಗಿರ್ಬೋದು ಎಲ್ಲನೂ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಆರಾಕಿಟ್ಬಿಡಿ ಗೈಸ್. ಸೊ ಈಗ ನಾನು ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ, ಅದು ನೋಡಿ ಇನ್ನೂ
ಹೊತ್ತು ಆಗಿದೆ ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ. ಸೊ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಈಗ ನಾನು ಚಿಕ್ಕದಾಗಿ ಮಾಡ್ಕೊತಿರೋದ್ರಿಂದ ಮನೆಗೆ ಒಂದು 10 ಮೋಮೋಸ್ ಆ ಥರ ಮಾಡ್ಕೊತಿದ್ದೀನಿ. ಸೊ 10 ಉಂಡೆಗಳನ್ನಾಗಿ ಮಾಡ್ಕೊತಿದ್ದೀನಿ. ಸೊ ಮಿಕ್ಕಿದ ಬೇಕಾ ಚಪಾತಿ ಮಾಡ್ಕೊಳ್ಳೋಣ ಅಂತ ತುಂಬ ಮಾಡಿ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಟ್ರೈ ಮಾಡ್ತಿರೋದಲ್ವ ಮೋಮೋಸ್ ನಾನು ಯೂಟ್ಯೂಬ್ ನೋಡಿಕೊಂಡೆ ಗೈಸ್ ಮಾಡ್ತಿರೋದು. ಸೊ ಇದು ಫಸ್ಟ್ ಮಾಡ್ತಿರೋದು ಮೋಮೋಸ್. ನಾನು ಯಾವತ್ತೂ ಟ್ರೈ ಮಾಡಲಿಲ್ಲ. ಸುಮ್ಮನೆ ಜಾಸ್ತಿ ಮಾಡಿ ಇನ್ ಕೇಸ್ ಚೆನ್ನಾಗಿ ಬಂದಿಲ್ಲ ವೇಸ್ಟ್ ಆಯಿತು ಅಂತ ಹೇಳಿದ್ರೆ ಸೊ ಸುಮ್ಮನೆ ವೇಸ್ಟ್ ಅಲ್ವ, ಅದಕ್ಕೋಸ್ಕರ ನಾನು ಜಸ್ಟ್ 10 ಮಾಡ್ಕೊತಿದ್ದೀನಿ ಅಷ್ಟೇ. ಸೊ ಜಸ್ಟ್ 10 ಉಂಡೆಗಳಾಗಿ ಮಾಡಿಕೊಂಡು ಮಿಕ್ಕಿದ ಫ್ರಿಜ್ಜಿನಲ್ಲಿ ಎತ್ತಿಟ್ಟಿದ್ದೀನಿ. ನೀವು ಬೇಕಾದರೆ ಇದು ಫ್ರಿಜ್ಜಲ್ಲಿ ಎಟ್ಟಿಕ್ಕಿರೋ ಹಿಟ್ಟಿಗೆ ನಾಳೆ ಕೂಡ ನೀವು ಮಸಾಲೆನ ಮಾಡಿಕೊಂಡು ಮತ್ತೆ ಮೋಮೋಸ್ ಮಾಡ್ಕೋಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಸೊ ಈಗ ನೋಡಿ ಉಂಡೆ ಎಲ್ಲ ಆಗಿದೆ. ಸೊ ನಾನು ಎಣ್ಣೆಯನ್ನು ಯೂಸ್ ಮಾಡ್ತಿಲ್ಲ ತೀಡೋದಕ್ಕೆ, ಜಸ್ಟ್ ಮೈದಾ ಪುಡಿನೇ ಹಾಕ್ಕೊಂಡು ತೀಡ್ಕೊತಿದ್ದೀನಿ. ಸೊ ಸೆಂಟ್ರಲ್ಲಿ ಸ್ವಲ್ಪ ಮಂದ ಬರೋ ಥರ ಸೈಡಲ್ಲಿ ಮಾತ್ರ ತೆಳುವು ಥರ ತೀಡ್ಕೋಬೇಕು. ಯಾಕಂದರೆ ನೀವು ಅಲ್ಲಿ ಸ್ಟಫ್ ಹಾಕ್ತಿರಲ್ವ ಆವಾಗ ಅದು ಓಪನ್ ಆಗಬಾರ್ದು. ಅದಕ್ಕೋಸ್ಕರ ಸೆಂಟ್ರಲ್ಲಿ ಮಂದ ಬಿಟ್ಬಿಟ್ಟು ಸೈಡಲ್ಲೆಲ್ಲ ತೆಳುವು ಆಗೋ ಥರ ತೀಡ್ಕೊಳ್ಳಿ. ಒಂದು 2 ಸ್ಪೂನ್ ಸ್ಟಫ್ ಹಾಕ್ಕೊಳ್ಳಿ. ಆ ಮಸಾಲೆ ಏನಿದೆ ಅಲ್ವಾ, ಸೊ ಅದು 2 ಸ್ಪೂನ್ ಹಾಕ್ಕೊಳ್ಳಿ. 2 ಸ್ಪೂನ್ ಹಾಕಿ ಸೊ ಮೋಮೋಸ್ ಬರೋ ಥರ ಆ ಶೇಪಲ್ಲೇ ಮಾಡ್ಕೊಳ್ಳಿ ಅದನ್ನು. ಸೊ ನೋಡಿ ನಾನು ಕೂಡ ಮಾಡ್ಕೊತಿದ್ದೀನಿ ಅದೇ ಶೇಪಲ್ಲಿ. ನಾನು ಕೂಡ ಫಸ್ಟ್ ಟ್ರೈ ಮಾಡ್ತಿರೋದು, ಮುಂಚೆ ಯಾವತ್ತೂ ಮೋಮೋಸ್ ಮಾಡಲಿಲ್ಲ ಅದೇ ಥರ ಶೇಪ್ ಬರೋದಕ್ಕೆ. ನನಗೆ ಯಾವ ಥರ ಬರುತ್ತೋ ಅದೇ ಥರ ಯೂಟ್ಯೂಬ್ ನೋಡಿಕೊಂಡು ಟ್ರೈ ಮಾಡ್ತಿದ್ದೀನಿ. ನೀವು ನೋಡಿರ್ಬೋದು ಸೇಮ್ ಅದೇ ಥರ ಶೇಪ್ ಬರ್ತಿದೆ ಗೈಸ್. ಸೊ ಈಸಿನೇ ಆ ಥರ ಶೇಪ್ ಮಾಡೋದು, ಸೊ ಆರಾಮಾಗಿ ಮಾಡ್ಕೋಬೋದು. ಸೊ ಇದೇ ಥರ ಮಾಡಿ ಇನ್ನೂ 10 ದಿನ ತೋರಿಸಿ ನೋಡಿ, ನಿಮ್ಗೆ ಆವಾಗ ಗೊತ್ತಾಗುತ್ತೆ ಯಾವ ಥರ ಶೇಪ್ ಬಂದಿದೆ ಅಂತ. ಸೊ ಅದೇ ಥರ ಶೇಪ್ ಮಾಡ್ಕೊಳ್ಳಿ. ಹೊರಗಡೆ ಮಳೆ ಕೂಡ ಬರ್ತಿದೆ ಗೈಸ್. ಸೊ ಈ ಮಳೆಗೆ ಬಿಸಿ ಬಿಸಿ ಮೋಮೋಸ್ ತಿಂತಾಯಿದ್ರೆ ಆಹಾ ಯಾವ ಥರ ಇರುತ್ತೆ ನೀವೇ ಯೋಚನೆ ಮಾಡಿ. ಸೊ ಇನ್ನು ಸ್ವಲ್ಪ ಹೊತ್ತು ರೆಡಿ ಆಗಿಬಿಡುತ್ತೆ ನೋಡಿ ಗೈಸ್. ನಿಮಗೆ 10 ದಿನ ತೋರಿಸ್ತಿದ್ದೀನಿ ಯಾವ ಥರ ಶೇಪ್ ಬರ್ತಿದೆ ಅಂತ. ಸೊ ಚಿಕ್ಕ ಉಂಡೆಗಳೇ ತೊಗೊಳ್ಳಿ. ತುಂಬ ದೊಡ್ಡ ಉಂಡೆಗಳಾಗಿ ತೊಗೊಂಡ್ರೆ ನೀವು ದೊಡ್ಡದಾಗಿ ಮೋಮೋಸು ಶೇಪ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಚಿಕ್ಕದಾಗೆ ತೊಗೋತಿದ್ದೀನಿ. ಸೊ ನೋಡಿ ಅದೇ ಥರ ಶೇಪ್ ಕೂಡ ಬಂದಿದೆ. ಸೊ ಇಷ್ಟೇ ಗೈಸ್, ಈ ಥರ ಮಾಡಿ ತಟ್ಟೆಗೆ ತುಪ್ಪ ಹಾಕ್ಕೊಂಡು ಸವರ್ಬಿಟ್ಟು ನೀವು ಆ ಏನು ಶೇಪ್ ಮಾಡಿದ್ದೀರಾ ಆ ಸ್ಟಫ್ಗಳನ್ನ ಜೋಡಿಸ್ಕೊಳ್ಳಿ. ಸೊ ಇವಾಗ ನೋಡಿ ಈ ಥರ ಶೇಪ್ ಬಂದಿದೆ. ಸೊ ನಾನು 10 ಮೋಮೋಸ್ನ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಹಬೆಗೆ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ನೀರು ಹಾಕ್ಬಿಟ್ಟು ಕಾಯೋಕ್ಕೆ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಸೊ ಅದಾದಮೇಲೆ ಮೇಲೆ ಹಬೆ ಕೊಡೋದಕ್ಕೆ ತಟ್ಟೆ ಇರುತ್ತಲ್ವ, ಇಡ್ಲಿ ತಟ್ಟೆ, ಸೊ ಅದಕ್ಕೆ ಆಯಿಲ್ ಹಚ್ಕೋಬೇಕು. ಸೊ ಆಯಿಲ್ ಹಚ್ಚಾದ್ಮೇಲೆ ನೋಡಿ ಹಬೆ ಬಂದಿದೆ ಅಂತ ಚೆಕ್ ಮಾಡಿಬಿಟ್ಟು ಒಂದು 4 ಮೋಮೋಸ್ ಮಾತ್ರ ಇಡ್ತಿದ್ದೀನಿ. ಅದರಲ್ಲಿ ಇಡ್ಸೋದು 4 ಇದೆ. ಸೊ ಅದಕ್ಕೋಸ್ಕರ 4 ಮೋಮೋಸ್ ಮಾತ್ರ ಇಡ್ತಿದ್ದೀನಿ. ಸೊ 4 ಮೋಮೋಸ್ ಇಟ್ಬಿಟ್ಟು ನೀವು ಸೊ ನಾರ್ಮಲಾಗಿ ಅದು ಕ್ಯಾಪ್ ಏನಿದೆ, ಮುಚ್ಚಳ ಏನಿದೆ ಅದನ್ನು ಹಾಕಿ ಕ್ಲೋಸ್ ಮಾಡಿಬಿಡಿ. ಸೊ ಎಷ್ಟೊತ್ತಂದರೆ ಒಂದು 15 to 20 ಮಿನಿಟ್ಸ್ ಬಿಡಬೇಕು. ಆಲ್ರೆಡಿ 10 ಮಿನಿಟ್ಸ್ ನಾವು ನೀರು ಕಾಯಿಸಿದ್ದೀವಲ್ವ ಹಬೆಗೆ, ಇನ್ನೊಂದು 20 ನಿಮಿಷ ನಾವು ಆ ಮೋಮೋ ಸ್ಟಫ್ಗಳನ್ನ ಇಟ್ಟುಬಿಟ್ಟು 20 ನಿಮಿಷ ಬಿಟ್ಟರೆ ಸೊ ಚೆನ್ನಾಗಿ ಮೈದಾ ಬೆಂದಿರುತ್ತೆ. ಸೊ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ. ಸೊ ಓಕೆನಾ. ಈಗ ನೋಡಿ 20 ಮಿನಿಟ್ಸ್ ಆಗಿದೆ. ಈಗ ಓಪನ್ ಮಾಡ್ತಿದ್ದೀನಿ ನೋಡಿ, ಎಲ್ಲೂ ಒಂಚೂರು ಬಿಟ್ಕೊಂಡಿಲ್ಲ ಗೈಸ್. ನಾರ್ಮಲ್ ಔಟ್ಸೈಡ್ ನಾವು ಹೇಗೆ ಮೋಮೋಸ್ನ ನೋಡಿರ್ತೀವೋ ಅದೇ ಥರನೇ ಬಂದಿದೆ. ಸೇಮ್ ಅದೇ ಶೇಪಲ್ಲೇ ಬಂದಿದೆ. ಸೊ ತಟ್ಟೆಗೆ ಸರ್ವ್ ಮಾಡ್ತಿದ್ದೀನಿ. ಈಗ ಜಸ್ಟ್ 4 ಮಾತ್ರ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ವ್ಲಾಗ್ ಕಂಪ್ಲೀಟ್ ಆದಮೇಲೆ ನಾನು ರಿಮೈನಿಂಗ್ ಏನಿದೆ ಅದನ್ನು ಮಾಡ್ಕೋತೀನಿ. ಸೊ ಈಗ 4 ಸರ್ವ್ ಮಾಡ್ಕೋತಿದ್ದೀನಿ ತಟ್ಟೆಗೆ. ಅಮ್ಮಗೆ ಕೊಡೋಣ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಬೇಕು. ಸೊ ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಅಮ್ಮ ರಿಯಾಕ್ಷನ್ ನೋಡೋಣ. ಸೊ ಈಗ ಇದಕ್ಕೆ ಸೈಡ್ಗೆ ಅಂತ ನಾನು ಟೊಮೆಟೊ ಕೆಚಪ್ನ ಹಾಕ್ಕೋತಿದ್ದೀನಿ. ನಾನು ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ ಗೈಸ್, ಇದು ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ. ಸೊ ಟೊಮೆಟೊ ಚಟ್ನಿ ಲೈಕ್ ಅಂದರೆ ರೆಡ್ ಚಿಲ್ಲಿ ಟೊಮೆಟೊ ಎಲ್ಲ ಹಾಕಿ ಚಟ್ನಿ ಮಾಡ್ತಾರೆ. ಸೊ ಆ ಚಟ್ನಿ ನಾನು ಮಾಡೋಕ್ಕೆ ಹೋಗಲಿಲ್ಲ, ವೀಡಿಯೋ ಲೆಂತಿ ಆಗುತ್ತೆ ಅಂತ ಟೊಮೆಟೊ ಕೆಚಪ್ ಯೂಸ್ ಮಾಡ್ಕೋತಿದ್ದೀನಿ. ಸೊ ಬನ್ನಿ ನಮ್ಮ ಅಮ್ಮಗೆ ಕೊಟ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ಸೊ ಏನು ಹೇಳ್ತಾರೆ ಅಂತ. ಅಮ್ಮಗೆ ಒಂದು ಕಡೆ ಖುಷಿನೂ ಆಗ್ತಿದೆ, ಸ್ಮೆಲ್ ಆಲ್ರೆಡಿ ಘಮ ಘಮ ಅಂತ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಸ್ವಲ್ಪ ಬಿಸಿ ಇದೆ. ಸೊ ಓಪನ್ ಮಾಡ್ತಿದ್ದಾರೆ. ಸ್ಮೆಲ್ಲು ಮಸ್ತಾಗಿ ಬರ್ತಿದೆ ಗೈಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಅನ್ಕೋಬೋದು ಏನೆಲ್ಲ ವೀಡಿಯೋನು ಈ ಹುಡುಗಿ ಹಿಂಗೆ ಹೇಳ್ತಾಳೆ ಅಂತ. ನಿಜವಾಗ್ಲೂ ಮನೇಲಿ ಟ್ರೈ ಮಾಡಿ, ಸ್ಮೆಲ್ ಮಾತ್ರ ಮಸ್ತಾಗಿ ಬರ್ತಿದೆ. ಟೇಸ್ಟು ಕೂಡ ಸಖತ್ತಾಗಿದೆ. ಸೊ ನಾನು ಕೂಡ ಟೇಸ್ಟ್ ಮಾಡಿ ನೋಡ್ತೀನಿ.
ಸೊ ನಿಜವಾಗ್ಲೂ ಹೇಳ್ತಿದ್ದೀನಿ, ಮಸ್ತಾಗಿ ಬಂದಿದೆ ಗೈಸ್. ಈ ಚಳಿಗೆ ಬಿಸಿ ಬಿಸಿ ಮೋಮೋಸ್ ತಿಂತಿದ್ರೆ ಮಸ್ತಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಿ ಅಲ್ವಾ ಈ ವಿಡಿಯೋ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು.